ಲೈಫಲ್ಲಿ ಆರೋಗಿರೋ ಲೈಟ್ನ ಯಾವಾಗಮ್ಮ ಆನ್ ಮಾಡ್ತೀಯಾ? ಆ ಗೀತಾ ಅದೆಲ್ಲಿದ್ದಾಳೋ ಗೊತ್ತಿಲ್ಲ, ಆದ್ರೆ ನನ್ನ ಹೃದಯದ ಗೂಗಲ್ ಮ್ಯಾಪ್ ಮಾತ್ರ ಅವಳನ್ನೇ ತೋರಿಸ್ತಾ ಇರುತ್ತೆ. ಎಷ್ಟೋ ಸಲ ರಾಂಗ್ ಪ್ಲೇಸ್ಗೆ ಕರ್ಕೊಂಡು ಹೋಗಿದೆ ಗೊತ್ತಾ ಅಮ್ಮ. ನನ್ನ ಗೀತನ ಹುಡುಕ್ತಾ ತಾತ ಆಗ್ಬಿಡ್ತೀನಿ ಅಂತ ಭಯ ಆಗ್ತಾ ಇದೆಯಮ್ಮ. ಜೋರಾಗಿ ಅಳ್ಬಿಡಿ, ಅಕ್ಕಪಕ್ಕ ಜನಗಳೆಲ್ಲ ಅವ್ರೆ. ಲೇ, ಪ್ರೀತಿ ಮಾಡೋರು ಜನಗಳಿಗೆ ಜ್ವರಕ್ಕೆ ಎದುರಬಾರ್ದು ಕಣೋ. ಅಮ್ಮ, ಅವಳು ನನಗೆ ಸಿಗೋವರೆಗೂ ನಿಮ್ಮ ಪಾದಗಳೇ ನನ್ನ ದಿಂಬು, ದೇವಸ್ಥಾನನೇ ಹೊದಿಕೆ, ಇಲ್ಲಿನ ಗಂಟೆ ಶಬ್ದಗಳೇ ಲಾಲಿ ಹಾಡು ಕಣಮ್ಮ. ಏನಪ್ಪ ವಿಷಯ? ತುಂಬಾ ಬೇಜಾರಲ್ಲಿ ಇದೆ ಅನ್ಸುತ್ತೆ. ಸ್ವಾಮಿ, ನನ್ನ ಲೈಫು ಅನ್ಫಿನಿಶ್ಡ್ ಸಿನಿಮಾ ತರ ಆಗೋಗಿದೆ. ಹೀರೋಯಿನ್ ಗೀತಾ ಇನ್ನೂ ಸಿಕ್ಕಿಲ್ಲ, ಅವಳು ಸಿಗಲಿ ಅಂತ ಒಂದು ಪವರ್ಫುಲ್ ಅರ್ಚನೆ ಮಾಡಿಸ್ಬಿಡಿ. ಅಪ್ಪ, ಈ ದೇವಸ್ಥಾನದ ದೇವಿ ತುಂಬಾ ಪವರ್ಫುಲ್. ಫೇಲ್ ಆಗಿರೋ ಲವರ್ಸು ಎಷ್ಟೋ ಜನ ಬಂದಿಲ್ಲಿ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ ಗೊತ್ತಾ? ನಿಜನಾ ಸ್ವಾಮಿ? ಹಂಗಾದ್ರೆ ತಡ ಯಾಕೆ? ನಮ್ ಗೀತನ ಹೆಸರಲ್ಲಿ ಒಂದು ಅರ್ಚನೆ ಮಾಡ್ಬಿಡಿ. ಒಂದು 10 ಎಕ್ಸ್ಟ್ರಾ ತೆಂಗಿನಕಾಯಿ ಬೇಕಾದ್ರೆ ತರಿಸಿ ಹೊಡಿತೀನಿ. ನನ್ನ ಹುಡುಗಿ ಸಿಕ್ಬಿಟ್ರೆ ಇಡೀ ದೇವಸ್ಥಾನಕ್ಕೆ ಬಣ್ಣನು ನಾನೇ ಹೊಡ್ಸ್ಕೊಡ್ತೀನಿ. ಬೇಡ ಅಂದ್ರೆ ನಾನೇ ಹೊಡ್ಕೊಟ್ಬಿಡ್ತೀನಿ. ಮಾಮ್, ನಿಂದು ಗೀತಾಕನ್ ಲವ್ ಸ್ಟೋರಿ ಹೇಳಿ ಮಾಮ್, ಐನೂರು ಒಳ್ಳೆ ಐಡಿಯಾ ಕೊಟ್ಟರು ಕೊಡ್ಬೋದು. ಸರಿ ಸರಿ ಸ್ವಾಮಿ, ಅವಳು ಸೌತ್ ಇಂಡಿಯನ್ ಸಿನಿಮಾ ಹೀರೋಯಿನ್ ತರ ಇರ್ತಾಳೆ. ಅವಳನ್ನ ನೆನ್ಸ್ಕೊಂಡ್ರೆ ಸಾಕು, ನನಗೆ ಹಸುವು ಆಗಲ್ಲ, ಬಾಯಾರಿಕೆ ಆಗಲ್ಲ, ಏನೂ ಆಗಲ್ಲ. ಸರಿ ಸರಿ, ನಿಮ್ಮ ಭಕ್ತಿಗೆ ಮೆಚ್ಚಿದೆ. ಈಗ ಅರ್ಚನೆ ಮಾಡೋಣ. ಹೆಸರೇನಂದ್ರಿ? ಗೀತಾ. ಬ್ರಾಕೆಟ್ ಅಲ್ಲಿ ಗೋವಿಂದನ್ ಪ್ರಾಣ ಅಂತ ಅರ್ಚನೆ ಮಾಡ್ಬಿಡಿ. ಬ್ರಾಕೆಟ್ ಎಲ್ಲ ಮಂತ್ರದಲ್ಲಿ ಹೇಳಕ್ಕಾಗಲ್ಲ. ಏಯ್, ಸುಮ್ನೆ ಇರ ನೀನು. ಸ್ವಾಮಿ, ನೀವು ಅರ್ಚನೆ ಮಾಡಿ ಹೋಗಿ. ನೀವು ಮಾಡೋ ಅರ್ಚನೆ ವೈಬ್ರೇಷನ್ಗೆ ನಮ್ ಗೀತಾ ಎಲ್ಲೇ ಇದ್ರು ಅವಳಿಗೆ ವೈಬ್ರೇಷನ್ ತಟ್ಟಬೇಕು, ನನ್ನ ಪ್ರೀತಿನೂ ತಟ್ಟಬೇಕು. ಅವಳು ಫೋನ್ ಬ್ಯಾಟ್ರಿ ಡೆಡ್ ಆಗಿದ್ರು ನನ್ನ ನೆನಪು ಅವಳಿಗೆ ಬರಬೇಕು. ಹಂಗೆ ಒಂದು ಅರ್ಚನೆ ಮಾಡಿ ಹೋಗಿ ಹೋಗಿ. ಅಮ್ಮ, ನನ್ನಮ್ಮ ಜಗನ್ಮಾತೆ, ಆದಿಶಕ್ತಿ, ಮಹಾತಾಯಿ, ನನ್ನಮ್ಮ. ಗೀತಾ 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 ಗೀತಾ, ಎಲ್ಲಿದ್ಯಾ ಗೀತಾ? ನಮಸ್ಕಾರ. ಚೆನ್ನಾಗಿಯಪ್ಪ? ಏನ್ ಅಳಿಯಂದ್ರ ಫೋನೇ ತೆಗಿತಾ ಇಲ್ವಲ್ಲ? ರೀ, ಎಲ್ರಿ ಅಳಿಯಂದ್ರು? ಓ, ಆಗ್ಲಿಂದ ಫೋನ್ ಮಾಡ್ತಾ ಇದೀನಿ ಕಣೆ, ರಿಸೀವ್ ಮಾಡ್ತಿಲ್ಲ. ಏಯ್ ನೋಡೆ, ಎಷ್ಟು ದೂರದಲ್ಲಿ ಬರ್ತಿದಾರೋ ಏನೋ. ಆ ಗಾಡಿ ಸೌಂಡ್ ನೋಡೆ ಎಷ್ಟು ಇಂಪಾಗಿದೆ ಅಲ್ವಾ? ನಾನ್ ಓಡಿಸಿದ ಕಾಲದಲ್ಲೇ ಒಂಥರ ಸೌಂಡು. ಈಗ ನಮ್ಮ ಅಳಿಯಂದ್ರು ಓಡಿಸೋ ಹೊತ್ಗೆ ಅದ್ರ ಗತ್ತೆ ಬದಲಾಗಿದೆ ಕಣೆ. ಆ ಗಾಡಿ ಸೌಂಡೇ ಸೌಂಡು. ನಮ್ಮ ಅಳಿಯಂದ್ರ ಅಂದ್ರೆ ಏನ್ ಸುಮ್ನೆ ಏನ್ರಿ? ಅಳಿಯಂದ್ರ ಗಾಡಿ ಅಂದ್ರೆ ಉತ್ಸವ ಮೂರ್ತಿ ಎಳೆಯೋ ರಥದ ತರ. ಗಾಡಿ ಸೌಂಡ್ ಎಲ್ಲೇ ಕೇಳಿದ್ರು ಜನ ಅಲ್ಲಿಂದನೇ ಕೈ ಮುಗಿತಾರೆ ಅಲ್ವಾ ಪದ್ದು? ಅದಕ್ಕೆ ಚಿಕ್ಕಮ್ಮ, ನನಗ್ ನನ್ ಭಾವನ್ ಕಂಡ್ರೆ ತುಂಬಾ ಇಷ್ಟ ಆಗೋದು. ನಿನಗೊಬ್ಬಳಿಗೆ ಅಲ್ಲಮ್ಮ, ನಮ್ಮ ಅಳಿಯಂದ್ರ ಕಂಡ್ರೆ ಇಡೀ ಊರಿಗೆ ಇಷ್ಟ. ನಕುಲ್ ಪದ್ಮಿನಿ ಬಂದು ಎಷ್ಟೊತ್ತಾಯ್ತೋ ಏನು. ಸರಿ, ಬಂದಾಯ್ತಲ್ಲ, ಇಳಿ. ತಾಳು ಸೂರ್ಯ, ಸುಸ್ತಾಗ್ತಿದೆ. ಆದ್ರೂ ಸೂರ್ಯ, ನೀನ್ ಗಾಡಿ ಓಡಿಸ್ಕೊಂಡ್ ಬಂದಿದ್ದು ನನ್ನ ಬಾಡಿಗೆಲ್ಲ ಮಸಾಜ್ ಮಾಡ್ದಂಗಾಯ್ತು. ನನ್ನ ಬೆನ್ಮೂಳೆ ಎಲ್ಲ ಥ್ಯಾಂಕ್ಸ್ ಹೇಳ್ತಾ ಇದೆ. ಸರಿ ಜರುಗು, ನಾನು ಹೇಳೋದು ಬಿಡವಾ? ಆಯ್ತು.
ಸೂರ್ಯ ಅವ್ರು ಬರ್ತಾ ಇದ್ರೆ ಅದಕ್ಕೊಂದು ತೂಕನೇ ಇರುತ್ತೆ. ಆ ಗಾಡಿನ ಓಡಿಸೋ ಗತ್ತು ಕಾನ್ಫಿಡೆನ್ಸು ಯಾರಿಗೂ ಬರಲ್ಲ. ಬಂಗಾರು ಅಳಿಯಂದ್ರೆ ಅಡ್ರೆಸ್ ಏನೋ ಕನ್ಫ್ಯೂಸ್ ಆಗ್ಲಿಲ್ಲ ತಾನೇ? ಅಲ್ಲ, ಮಧ್ಯದಲ್ಲೆಲ್ಲೂ ರೋಡ್ ಡೈವರ್ಟ್ ಆಗ್ಲಿಲ್ಲ ಅಲ್ವಾ? ನಾನು ನಿಮಗೆ ಮೆಸೇಜ್ ಮಾಡಿದ್ದೆ, ನೀವು ನೋಡ್ಲಿಲ್ಲ ಅನ್ಸುತ್ತೆ. ಅದು ರೋಡ್ ತುಂಬಾ ಗುಂಡಿ ಬಿದ್ದಿತ್ತು. ಪ್ರಯಾಣ ಆರಾಮಾಗಿತ್ತಲ್ವಾ? ಏನು ತೊಂದರೆ ಆಗ್ಲಿಲ್ವಾ? ಅಪ್ಪ ಹಾ ಮಾವ, ಆರಾಮಾಗಿ ಬಂದ್ವಿ. ಅಪ್ಪ, ನಿನ್ನ ಅಳಿಯ ಹೇಗ್ ಗಾಡಿ ಓಡಿಸ್ತಾನೆ ಅಂತ ನಿಂಗೆ ಗೊತ್ತಲ್ವಾ? ಅದು ರಸ್ತೆದಲ್ಲಿ ಗುಂಡಿ ಇತ್ತು ಅಲ್ವ ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ. ನಾನು ಗಾಳಿನಲ್ಲಿ ಹಾರಾಡ್ತಾ ಇದ್ದೆ. ಒಂದೊಂದ್ಸಲ ಬ್ರೇಕ್ ಹಾಕ್ದಾಗ್ಲೂ ಹೀಗೆ ಹೀಗೆ ಬೆನ್ನ ಅಂಟ್ಕೋತಾನೆ ಇತ್ತು. ಇವತ್ತಿಲ್ಲಿಗೆ ಬರ್ತೀವೋ ಇಲ್ವೋ ಅಂತಾನೆ ಭಯ ಆಗ್ಬಿಟ್ಟಿತ್ತು ನಂಗೆ. ಅಲ್ಲ ಕಣೆ ಸುರಭಿ, ಸೀರೆ ನೋಡು ಹೇಗ್ ಮುದ್ರಕೊಂಡ್ ಬಿಟ್ಟಿದೆ, ಕೂದ್ಲೆಲ್ಲ ಹಾರಾಡಿದೆ. ಪರವಾಗಿಲ್ಲ ನೋಡ್ಕೊಂಡ್ ಬರ್ಬೇಕಲ್ವಾ? ಇದು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇದೆಯಾ? ಅಮ್ಮ, ಇದ್ರ ಕ್ರೆಡಿಟ್ ಎಲ್ಲ ನೀನ್ ಅಳಿಯಂಗೆ ಹೋಗ್ಬೇಕು. ಅಂದ್ರೆ ಗಾಡಿನ ಒಳ್ಳೆ ರಾಕೆಟ್ ತರ ಓಡಿಸ್ಕೊಂಡ್ ಬಂದ. ಭಾವ, ಸುರಭಿ ಹೇಳೋದ್ ನೋಡ್ತಾ ಇದ್ರೆ ನೀವು ಅವಳ ಕಿಡ್ನಾಪ್ ಮಾಡ್ಕೊಂಡ್ ಬಂದಂಗ ಅನಿಸ್ತಾ ಇದೆ. ಇವಳು ಯಾಕೋ ಸ್ವಲ್ಪ ಓವರ್ ಆಗಿ ಆಡ್ತಾ ಇಲ್ವಾ? ಇವಳೇನು ಅಂತ ನಿನಗೆ ಮಾತ್ರ ಅರ್ಥ ಆಗೋದು. ನಕುಲ್, ಪದ್ಮಿನಿ, ಸಾರಿ, ರಸ್ತೆ ಸರಿ ಇರಲಿಲ್ಲ, ನನ್ನಿಂದ ತಡ ಆಯ್ತೋ ಏನು? ಹಾಗೇನಿಲ್ಲ ಸೂರ್ಯ ಅವರೇ, ಎಲ್ಲ ಸರಿಯಾಗಿ ಟೈಮಿಗೆ ಬಂದಿದ್ದೀರಾ. ಹೌದು, ಮನೆಯಿಂದ ನೀವು ಇಷ್ಟೇ ಜನ ಬಂದಿದ್ದೀರಲ್ಲ, ಅಟ್ಲೀಸ್ಟ್ ಸುಮತಿ ಅಜ್ಜಿ ಆದರೂ ಬರ್ಬೋದಿತ್ತು. ಅವರಿಗೆ ದೇವಸ್ಥಾನ ಪೂಜೆ ಅಂತಂದ್ರೆ ಪಂಚಪ್ರಾಣ. ಅವ್ರು ಹೇಗೆ ಮಿಸ್ ಮಾಡ್ಕೊಂಡ್ರು? ಇವತ್ತು ಮನೆಗೆ ತಾತ ಬರ್ತಾ ಇದ್ದಾರೆ, ಅದಕ್ಕೆ ಅಪ್ಪ ಅಮ್ಮ ಅಜ್ಜಿ ಎಲ್ಲ ಅಲ್ಲೇ ಉಳ್ಕೊಂಡ್ರು. ಮತ್ತೆ ನೀನು ಅಲ್ಲೇ ಉಳ್ಕೊಳ್ಳೋದಲ್ವಾ? ಅಂದ್ರೆ ನಿನ್ ಪ್ರೀತಿ ಮೊಮ್ಮಗಳಲ್ವಾ, ಅದಕ್ಕೆ ಹೇಳ್ದೆ. ಸದ್ಯ ನೀವಾದರೂ ಬಂದಿದ್ದೀರಲ್ಲ. ಮಾವ, ಪೂಜೆಗೆಲ್ಲ ಸಿದ್ಧತೆ ಆಗಿದೆಯಾ? ಎಲ್ಲ ತಯಾರಾಗಿದೆ ಅಳಿಯಂದ್ರೆ, ನಿಮಗೋಸ್ಕರನೇ ಕಾಯ್ತಿದ್ವಿ. ಅಲ್ವೇ ಸುರ್ಬೆ, ನಿನಗೆ ಅಳಿಯಂದ್ರ ಜೊತೆ ಬರೋಕ್ ಹೇಳಿದ್ದೆ ತಪ್ಪಾಗೋಯ್ತು ನೋಡು. ಅಲ್ಲ, ಅಳಿಯಂದ್ರ ಜೊತೆ ದಾರಿ ಉದ್ದಕ್ಕೂ ಹರಟೆ ಹೊಡ್ಕೊಂಡು ದಾರಿ ತಪ್ಪಿರೋ ತರ ನಾಟಕ ಆಡ್ತಾ ಇದೀಯಾ? ಓ ನಾಗು,